ನಮಸ್ಕಾರ. ತೀವ್ರವಾದ ನೋವಿನಿಂದ ಅತ್ಯಂತ ಸುಂದರವಾದ ಕಲೆ ಹುಟ್ಟೋಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಶಿಲುಬೆಯ ಸಂತ ಜಾನ್ ಅವರ ಕಥೆಯನ್ನ ನೋಡಬೇಕು. ಬನ್ನಿ, ಅವರ ಜೀವನದ ಆಳಕ್ಕೆ ಇಳಿಯೋಣ. ಮೊದಲಿಗೆ ಅವರದೇ ಮಾತುಗಳನ್ನ ಕೇಳೋಣ. ಈ ದಾರಿಯಲ್ಲಿ ಸಾಗಿದವನಿಗೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಆದ್ರೆ ಅವನಿಗೂ ಅದನ್ನ ವರ್ಣಿಸೋಕಾಗಲ್ಲ. ನೋಗೆ, ಇದೇ ಅವರ ತತ್ವಜ್ಞಾನದ ತಿರುಳು. ಅದೆಂಥ ವಿರೋಧಾಭಾಸ ಅಲ್ವಾ? ಅವರು ಅನುಭವಿಸಿದ್ದು ಎಷ್ಟೊಂದು ಆಳವಾಗಿತ್ತು ಅಂದ್ರೆ ಅದನ್ನ ವಿವರಿಸೋಕೆ ಪದಗಳೇ ಸಾಲ್ತಿರ್ಲಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಜೀವನದ ಅತಿ ಘೋರ ಸಂಕಟ ಇಡೀ ಜಗತ್ತಿಗೆ ಬೆಳಕು ಕೊಡುವ ಕಾವ್ಯವಾಗಿ ಬದಲಾಗಿದ್ದು ಹೇಗೆ? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಅವರ ಕಥೆಯನ್ನ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಅವರನ್ನ ಕತ್ತಲೆಯ ಕವಿ ಅಂತ ಯಾಕೆ ಕರೀತಾರೆ ಅಂತ ನೋಡೋಣ. ಆಮೇಲೆ ಬಡತನದಲ್ಲಿಯೇ ಅವರ ಜೀವನ ಹೇಗೆ ರೂಪುಗೊಂಡಿತು ಅಂತ ತಿಳಿಯೋಣ. ಆನಂತರ ಸುಧಾರಕರ ಜೊತೆಗಿನ ಒಂದು ಮಹತ್ವದ ಭೇಟಿ, ಅದು ಅವರನ್ನ 9 ತಿಂಗಳ ಕತ್ತಲ ಕೋಣೆಗೆ ಹೇಗೆ ತಳ್ಳಿತು ಮತ್ತು ಆ ನೋವಿನಿಂದಲೇ ಕಾವ್ಯ ಹೇಗೆ ಹುಟ್ಟಿತು. ಕೊನೆಗೆ ಅವರು ಇಂದಿಗೂ ನಮ್ಗೆಲ್ಲ ಹೇಗೆ ಬೆಳಕಾಗಿದ್ದಾರೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಯಾರಿವರು ಶಿಲುಬೆ ಸಂತ ಜಾನ್? ಚರ್ಚಿನ ಇತಿಹಾಸದಲ್ಲಿ ಇವರಿಗೆ ಅನುಭಾವಿ ಪಂಡಿತ ಅಂದ್ರೆ ಮಿಸ್ಟಿಕಲ್ ಡಾಕ್ಟರ್ ಅಂತ ಒಂದು ದೊಡ್ಡ ಬಿರುದಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಆಧ್ಯಾತ್ಮದ ಅತೀ ಗಹನವಾದ, ಮಾತ್ನಲ್ಲಿ ಹೇಳಕ್ಕಾಗದ ಅನುಭವಗಳನ್ನ ತಮ್ಮ ಬರವಣಿಗೆಯಲ್ಲಿ ಹಿಡಿದಿಟ್ಟವರು ಇವರು. ಅವರ ಅತೀ ಪ್ರಸಿದ್ಧ ಪರಿಕಲ್ಪನೆ ಆತ್ಮದ ಕತ್ತಲ ರಾತ್ರಿ. ಇದನ್ನ ಕೇಳಿದ ತಕ್ಷಣ ಇದೇನು ಡಿಪ್ರೆಷನ್, ದುಃಖ ಅಂತ ಅನ್ಕೋಬಾರದು. ಅದಲ್ಲ, ಇದು ಒಂದು ರೀತಿ ಆಧ್ಯಾತ್ಮಿಕ ಶುದ್ಧೀಕರಣದ ಪ್ರಕ್ರಿಯೆ. ಅಂದ್ರೆ ಲೌಕಿಕ ಆಸೆಗಳು ಮಾತ್ರವಲ್ಲ, ಆಧ್ಯಾತ್ಮಿಕ ಸಮಾಧಾನಗಳು ಕೂಡ ಕೈಬಿಟ್ಟು ಹೋದಾಗ ಆತ್ಮವು ಕೇವಲ ಆ ದೈವಿಕ ಶಕ್ತಿಯನ್ನೇ ಅವಲಂಬಿಸುವ ಒಂದು ಸ್ಥಿತಿ. ಇಷ್ಟೊಂದು ಆಳವಾದ ತತ್ವಜ್ಞಾನ, ಇದರ ಬೇರುಗಳು ಎಲ್ಲಿದ್ದಾವೆ? ಉತ್ತರ ಸಿಗೋದೋ ಅವರ ಬಾಲ್ಯದಲ್ಲಿ. ಯಾಕಂದ್ರೆ ಅವರ ಜೀವನ ಹುಟ್ಟಿನಿಂದಲೇ ಕಷ್ಟಗಳಿಂದಲೇ ತುಂಬಿತ್ತು. ಅವರ ಜೀವನದ ಆರಂಭವನ್ನೊಮ್ಮೆ ನೋಡಿ. ಶ್ರೀಮಂತ ಕುಟುಂಬದ ಮಗನಾದ್ರೂ ತಂದೆ ಬಡವರನ್ನ ಮದುವೆಯಾಗಿದ್ದಕ್ಕೆ ಹುಟ್ಟಿನಿಂದಲೇ ತಿರಸ್ಕಾರ. ಕೇವಲ 3 ವರ್ಷದ ಮಗುವಾಗಿದ್ದಾಗ ತಂದೆಯ ಸಾವು. ಸ್ವಲ್ಪ ದಿನದಲ್ಲೇ ಅಪೌಷ್ಟಿಕತೆಯಿಂದ ಅಣ್ಣನೂ ತೀರ್ಹೋದ. ಬೇರೆ ಮಕ್ಕಳು ಆಟ ಆಡ್ತಾರೋ ವಯಸ್ಸಲ್ಲಿ ಇವರು ಆಸ್ಪತ್ರೆಯಲ್ಲಿ ಸಾಂಕ್ರಾಮಿಕ ರೋಗಿಗಳ ಸೇವೆ ಮಾಡ್ತಿದ್ರು. ಯೋಚನೆ ಮಾಡಿ, ಇಂತಹ ಅನುಭವಗಳು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಜಗತ್ತಿನ ಸುಖಗಳೆಲ್ಲ ಕ್ಷಣಿಕ ಅನ್ನೋದನ್ನ ಕಲಿಸಿಬಿಟ್ಟಿತ್ತು. ಆದ್ರೆ ಅವರ ಜೀವನಕ್ಕೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಅದು ಒಬ್ಬ ಅಸಾಧಾರಣ ಮಹಿಳೆಯನ್ನ ಭೇಟಿಯಾದಾಗ. ಈ ಒಂದು ಭೇಟಿ ಅವರನ್ನ ಸುಧಾರಣೆಯ ದಾರಿಯಲ್ಲಿ ನಿಲ್ಲಿಸಿತು. ಆದ್ರೆ ಅದೇ ದಾರಿ ಸಂಘರ್ಷಕ್ಕೂ ಕಾರಣವಾಯಿತು. ಯಾರಾ ಮಹಿಳೆ? ಅವರೇ ಆವಿಲ್ಲಾದ ಸಂತ ತೆರೆಸಾ. ಅವರು ಆಗ್ಲೇ ತಮ್ಮ ಕಾರ್ಮೆಲೈಟ್ ಸಭೆಯನ್ನ ಅದರ ಮೂಲ ಕಠಿಣ ನಿಯಮಗಳಿಗೆ ಅಂದ್ರೆ ಸರಳತೆ ಮತ್ತು ತಪಸ್ಸಿಗೆ ವಾಪಸ್ ತರಬೇಕು ಅಂತ ಹೋರಾಡ್ತಾ ಇದ್ರು. ಆದ್ರೆ ಈ ಸುಧಾರಣೆಗೆ ಅವ್ರಿಗೆ ಗಟ್ಟಿ ಮನಸ್ಸಿನ ಪುರುಷ ಸನ್ಯಾಸಿಗಳ ಬೆಂಬಲ ಬೇಕಿತ್ತು. ಆಗ ಅವ್ರಿಗೆ ಕಂಡಿದ್ದೇ ಫಾದರ್ ಜಾನ್. ಅವರಲ್ಲಿದ್ದ ಆ ಆಧ್ಯಾತ್ಮಿಕ ಕಿಡಿಯನ್ನ ತೆರೆಸಾ ಗುರುತಿಸಿದ್ರು. ನನ್ನ ಈ ಚಳುವಳಿಯ ಮೊದಲ ಸನ್ಯಾಸಿ ನೀನಾಗುವಂತ ಆಹ್ವಾನ ಕೊಡ್ತಾರೆ. ಜಾನ್ ಹಿಂದೆ ಮುಂದೆ ನೋಡದೆ ಆ ಸವಾಲನ್ನ ಸ್ವೀಕರಿಸ್ತಾರೆ. ಸಂಘರ್ಷ ಶುರುವಾಗಿದ್ದೇ ಇಲ್ಲಿ. ಇದನ್ನ ಹೀಗರ್ಥ ಮಾಡ್ಕೋಬೋದು. ಒಂದ್ಕಡೆ ಈಗಾಗ್ಲೇ ಅಸ್ತಿತ್ವದಲ್ಲಿದ್ದ ನಿಯಮಗಳನ್ನೆಲ್ಲ ಸಡಿಲ ಮಾಡ್ಕೊಂಡಿದ್ದ ದೊಡ್ಡ ಸಭೆ. ಇನ್ನೊಂದ್ ಕಡೆ ಇಲ್ಲ, ನಾವು ನಮ್ಮ ಮೂಲ ತಪಸ್ಸು ಸರಳತೆಗೆ ವಾಪಸ್ ಹೋಗ್ಬೇಕು ಅಂತಿದ್ದ ತೆರೇಸಾ ಮತ್ತು ಜಾನ್ ಅವರ ಚಿಕ್ಕ ಬಂಡಾಯದ ಗುಂಪು. ಈ 2 ಸಿದ್ಧಾಂತಗಳ ನಡುವಿನ ಘರ್ಷಣೆ ಕೊನೆಗೆ ಜಾನ್ ಅವರ ಬಂಧನಕ್ಕೆ ಕಾರಣವಾಗುತ್ತೆ. ಈಗ ನಾವು ಅವರ ಜೀವನದ ಅತೀ ಕರಾಳ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ಇದು ಎಂಥ ಸಮಯ ಅಂದ್ರೆ, ಅವರ ಆತ್ಮದ ಕತ್ತಲ ರಾತ್ರಿ ಅನ್ನೋ ಪರಿಕಲ್ಪನೆ ಕೇವಲ ಒಂದು ಥಿಯರಿಯಾಗಿ ಉಳಿಲಿಲ್ಲ. ಬದಲಿಗೆ ಅದು ಅವರ ನಿಜ ಜೀವನದ ಅನುಭವವಾಗಿ ಹೋಯಿತು. ಇಲ್ಲಿ ನಿಜಕ್ಕೂ ಶಾಕಿಂಗ್ ವಿಷಯ ಏನಂದ್ರೆ, ಅವ್ರನ್ನ ಬಂಧಿಸಿದ್ದು ರಾಜನ ಸೈನಿಕರಲ್ಲ ಅಥವಾ ಬೇರೆ ಯಾರೂ ಅಲ್ಲ. ಅವರೇ ಧಾರ್ಮಿಕ ಸಭೆಯ ಅವರದೇ ಸಹೋದರ ಸನ್ಯಾಸಿಗಳು. ಹೌದು, ಈ ಸುಧಾರಣೆಯನ್ನ ವಿರೋಧಿಸಿದ ಅವರು ಜಾನ್ ಅವರನ್ನ ಬಂಡುಕೋರ ಅಂತ ಕರೆದು ಟೊಲೆಡೋದಲ್ಲಿದ್ದ ತಮ್ಮದೇ ಮಠದ ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿಟ್ರು. ಅವರನ್ನಿಟ್ಟಿದ್ದ ಸೆರೆಮನೆ ಎಷ್ಟಿತ್ತು ಗೊತ್ತಾ? ಕೇವಲ 6ಕ್ಕೆ 10 ಅಡಿ.
ಅಂದ್ರೆ ಒಂದು ಪುಟ್ಟ ಬಾತ್ರೂಮ್ಗಿಂತನೂ ಚಿಕ್ಕ ಜಾಗ. ಅಂತಹ ಕತ್ತಲ ಕೋಣೆಯಲ್ಲಿ ಒಂದೆರಡು ದಿನ ಅಲ್ಲ, ಬರೋಬ್ಬರಿ 9 ತಿಂಗಳು. ಆ ಪರಿಸ್ಥಿತಿಯನ್ನ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಅವರ ಸಂಕಟ ಕೇವಲ ಏಕಾಂತವಾಗಿರಲಿಲ್ಲ, ಅದೊಂದು ದೈಹಿಕ ಮತ್ತು ಮಾನಸಿಕ ನರಕವಾಗಿತ್ತು. ಬದಲಾಯಿಸೋಕೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ, ಮೈತುಂಬ ಹೇನುಗಳು. ಅಷ್ಟೇ ಅಲ್ಲ, ವಾರಕ್ಕೆ 3 ಸಲ ಅವ್ರದೇ ಸಹೋದರ ಸನ್ಯಾಸಿಗಳು ಸಾರ್ವಜನಿಕವಾಗಿ ಚಾಟಿಯಿಂದ ಹೊಡಿತಿದ್ರು. ಇದೇ ಅವರ ನಿಜವಾದ ಅಗ್ನಿಪರೀಕ್ಷೆ. ಈ ಒಂದು ಮಾತು ಕೇಳಿ, ಲೌಕಿಕ ಸುಖಗಳಷ್ಟೇ ಧಾರ್ಮಿಕ ಸುಖಗಳು ಅಪಾಯಕಾರಿ. ಎಷ್ಟು ಆಳವಾದ ಮಾತಲ್ವಾ? ಜಾನ್ ಅವರ ಪ್ರಕಾರ ಈ ಸೆರೆವಾಸ ಅವರನ್ನ ಬರೀ ಲೌಕಿಕ ಆಸೆಗಳಿಂದ ಮಾತ್ರ ಶುದ್ಧಿ ಮಾಡ್ತಿರ್ಲಿಲ್ಲ. ಪ್ರಾರ್ಥನೆ ಮಾಡಿದಾಗ ಸಿಗುವ ಆನಂದ, ಸಮಾಧಾನ, ಅದೂ ಕೂಡ ಒಂದು ರೀತಿಯ ಅಟ್ಯಾಚ್ಮೆಂಟ್ ಆಗಬಹುದು. ಅದರಿಂದಲೂ ನಾವು ಹೊರಬರಬೇಕು ಅನ್ನೋದು ಅವರ ನಂಬಿಕೆಯಾಗಿತ್ತು. ಸಾಮಾನ್ಯವಾಗಿ ಇಂಥ ಘೋರ ಅನುಭವಗಳು ಯಾವುದೇ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಮುರಿದುಸಕುತ್ತೆ. ಆದರೆ ಜಾನ್ ಅವರ ವಿಷಯದಲ್ಲಿ ಆಗಿದ್ದೇ ಬೇರೆ. ಆ ಕತ್ತಲೆಯೇ ಅವರೊಳಗಿದ್ದ ಬೆಳಕನ್ನ ಹೊರಗೆ ತಂತು. ಅವರ ನೋವು ಸ್ಪ್ಯಾನಿಷ್ ಭಾಷೆಯ ಇತಿಹಾಸದಲ್ಲೇ ಶ್ರೇಷ್ಠ ಕಾವ್ಯವಾಗಿ ಬದಲಾಯಿತು. ಇದು ನಿಜಕ್ಕೂ ಒಂದು ಪವಾಡವೇ ಸರಿ. ಯೋಚನೆ ಮಾಡಿ, ಬರೆಯೋಕೆ ಒಂದು ಚೂರು ಕಾಗ್ದ ಇಲ್ಲ, ಪೆನ್ನಿಲ್ಲ. ಆ ಕತ್ತಲ ಕೋಣೆಯ ಏಕಾಂತದಲ್ಲಿ ಅವರು ತಮ್ಮ ಮನಸ್ಸಿನಲ್ಲೇ ಆತ್ಮದ ಕತ್ತಲ ರಾತ್ರಿಯಂತ ಅಮರ ಕವಿತೆಗಳನ್ನು ರಚನೆ ಮಾಡ್ತಾರೆ. ಎಂಥ ನೋವು, ಹತಾಶೆ ನಡುವೆಯೂ ಅವರ ಆತ್ಮ ಸೌಂದರ್ಯವನ್ನ ಸೃಷ್ಟಿಸುತ್ತಲೇ ಇತ್ತು. ಹಾಗಾದ್ರೆ ನೋಡಿ ಅವರ ಪ್ರಯಾಣವನ್ನ. ಮೊದಲು ಕ್ರೂರ ಸೆರೆವಾಸ, ಆಮೇಲೆ ಮನಸ್ಸಿನಲ್ಲೇ ಕವಿತೆಗಳ ರಚನೆ, ಆನಂತರ ಒಂದು ರಾತ್ರಿ ಪವಾಡ ಸದೃಶ್ಯವಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದು, ಮತ್ತು ಬಿಡುಗಡೆಯಾದ ಮೇಲೆ ಆ ಕವಿತೆಗಳಿಗೆ ದೈವಶಾಸ್ತ್ರದ ಅದ್ಭುತ ವ್ಯಾಖ್ಯಾನಗಳನ್ನು ಬರೆಯೋದು. ಹೀಗೆ ಅವರ ಸೆರೆವಾಸವೇ ಅವರ ಶ್ರೇಷ್ಠ ಕೃತಿಗಳಿಗೆ ಜನ್ಮ ಕೊಟ್ಟ ವೇದಿಕೆಯಾಯಿತು. ಇವೇ ಆ 4 ಮೇರುಕೃತಿಗಳು: ಅಸೆಂಟ್ ಟು ಮೌಂಟ್ ಕ್ಯಾರ್ಮೆಲ್, ಡಾರ್ಕ್ ನೈಟ್ ಆಫ್ ದ ಸೋಲ್, ಲಿವಿಂಗ್ ಫ್ಲೇಮ್ ಆಫ್ ಲವ್ ಮತ್ತು ಸ್ಪಿರಿಚುವಲ್ ಕ್ಯಾಂಟಿಕಲ್ಸ್. ಇವು ಕೇವಲ ಪುಸ್ತಕಗಳಲ್ಲ, ಸೆರೆಮನಿಯಲ್ಲಿ ಹುಟ್ಟಿದ ಕವಿತೆಗಳಿಗೆ ಬರೆದ ವಿವರಣೆಗಳು. ಆಧ್ಯಾತ್ಮಿಕ ಪ್ರಯಾಣದ ಪ್ರತಿಯೊಂದು ಹಂತ, ಶುದ್ಧೀಕರಣದ ನೋವು ಮತ್ತು ಕೊನೆಗೆ ದೈವದೊಂದಿಗೆ ಒಂದಾಗುವ ಅನುಭವವನ್ನ ಇವು ಆಳವಾಗಿ ವಿವರಿಸುತ್ತವೆ. ಸರಿ, ಸೆರೆಮನೆಯಿಂದ ತಪ್ಪಿಸಿಕೊಂಡ ನಂತರ ಏನಾಯ್ತು? ಜಾನ್ ಅವರ ಜೀವನ ಮತ್ತು ಅವರು ಶುರು ಮಾಡಿದ್ದ ಸುಧಾರಣಾ ಚಳುವಳಿ ಎರಡೂ ಒಂದು ಹೊಸ ರೂಪವನ್ನು ಪಡ್ಕೊಂಡುವು. ಅವರ ಸಂಕಟ ಖಂಡಿತ ವ್ಯರ್ಥ ಆಗಲಿಲ್ಲ. ಕೊನೆಗೂ ಜಾನ್ ಮತ್ತು ತೆರೇಸಾ ಶುರು ಮಾಡಿದ್ದ ಆ ಸುಧಾರಣಾ ಚಳುವಳಿ ಯಶಸ್ವಿಯಾಯಿತು. ಅವರ ಡಿಸ್ಕಾಲ್ಸ್ಡ್ ಕಾರ್ಮೆಲೈಟ್ಸ್ ಅನ್ನೋ ಗುಂಪಿಗೆ ಅಧಿಕೃತ ಮನ್ನಣೆ ಸಿಕ್ತು. ಅವರ ಸುಧಾರಣೆಯ ಮೂಲತತ್ವಗಳು ತುಂಬಾ ಸರಳವಾಡಿದ್ವು: ಮೇರಿ ಮಾತೆಯ ಮೇಲೆ ಭಕ್ತಿ, ನಿರಂತರ ಪ್ರಾರ್ಥನೆ ಮತ್ತು ಏಕಾಂತ, ಶ್ರಮ, ಉಪವಾಸವನ್ನೊಳಗೊಂಡ ಕಠಿಣ ಶಿಸ್ತು. ಅವರ ಜೀವನದ ಕೊನೆಯ ಕ್ಷಣಗಳು ಕೂಡ ಅವರ ತತ್ವಗಳಿಗೆ ಸಾಕ್ಷಿಯಾಗಿದ್ದುವು. ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ದಾಗ ಮಠದ ಒಬ್ಬ ಮುಖ್ಯಸ್ಥ ಇವರನ್ನ ಒಂದು ಹೊರೆ ಅಂತ ಭಾವಿಸಿ ತುಂಬ ಕಠಿಣವಾಗಿ ನಡೆಸ್ಕೊಂಡ. ಆದರೆ ಸಾಯೋಕೆ ಕೆಲವೇ ಗಂಟೆಗಳ ಮೊದಲು ಜಾನ್ ಅವರೇ ಆ ಅಧಿಕಾರಿಯನ್ನ ಕರೆದು, ನಾನು ನಿಮಗೆ ಹೊರೆಯಾಗಿದ್ದಕ್ಕೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾರೆ. ಅವರ ಈ ಅಪಾರ ನಮ್ರತೆಯನ್ನ ನೋಡಿ ಆ ಅಧಿಕಾರಿಯ ಹೃದಯವೇ ಕರಗಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಬೈಬಲ್ನಲ್ಲಿ ಒಂದು ವಚನ ಇದೆ, ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಅಂತ. ಶಿಲುಬೆಯ ಸಂತ ಜಾನ್ ಅವರ ಜೀವನದ ಸಾರಾಂಶವೇ ಇದು. ಸಂಕಟದಿಂದ ಓಡಿ ಹೋಗುವುದಲ್ಲ, ಬದಲಿಗೆ ಅದನ್ನೇ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ಸಾಧನವಾಗಿ ಸ್ವೀಕರಿಸೋದು. ಅವರ ಇಡೀ ಜೀವನವೇ ಈ ಮಾತಿಗೆ ಜೀವಂತ ಸಾಕ್ಷಿ. ಹಾಗಾಗಿ ಸಂತ್ ಜಾನ್ ಅವರ ಕತೆ ಕೇವಲ ಒಬ್ಬ ವ್ಯಕ್ತಿಯ ಚರಿತ್ರೆಯಲ್ಲ, ಇದು ಮಾನವ ಆತ್ಮದ ಒಂದು ಆಳವಾದ ಪ್ರಯಾಣದ ಕತೆ. ಇದು ನಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮ ಜೀವನದಲ್ಲೂ ಕತ್ತಲೆ ರಾತ್ರಿಗಳು ಬರ್ತವೆ ಅಲ್ವಾ? ಅವು ಕೇವಲ ನೋವು ಕೊಡಕ್ಕೆ ಬರ್ತಾವಾ? ಅಥವಾ ಆ ಕತ್ತಲೆಯ ಆಳದಲ್ಲಿ ನಾವು ಹುಡುಕಿ ತೆಗಿಬೇಕಾದ ಯಾವುದೋ ನಿಧಿ ಅಡಗಿದ್ಯಾ? ಒಮ್ಮೆ ಯೋಚಿಸೋಣ.